शिवलिंगेश्वर महाराज की, बसवेश्वर महाराज की, सिद्धलिंगेश्वर महाराज की, कुमारेश्वर महाराज की, सुमन कुंतौर महाराज की. ನಿಮಗರ ಜೈ ಜೋರಾಗತ್ತೆ. ಬಸವಾದಿ ಶರಣರನ್ನ ಸ್ಮರಣೆ ಮಾಡಿಕೊಂಡು ಹುಲಿಕಟ್ಟಿಯ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಶಿವಲಿಂಗೇಶ್ವರನನ್ನ ಸ್ಮರಣೆ ಮಾಡಿ ಈ ಶರಣ ಸಂಸ್ಕೃತಿಯ ಉತ್ಸವದ ಇವತ್ತಿನ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ಹೊಸೂರಿನ ಪೂಜ್ಯರಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಹೇಳಿ ಹಾಗೂ ಈ ಭಾಗದ ನದಿ ಇಂಗ್ಲೇಶ್ವರ ಶ್ರೀಮಠದ ಪೂಜ್ಯ ಮಹಾಸ್ವಾಮಿಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಹೇಳಿ ಇಲ್ಲಿಯವರೆಗೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನವನ್ನು ದಯಪಾಲಿಸಿರ್ತಕ್ಕಂಥ ಭಟ್ಕುರ್ತಿಯ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಹೇಳಿ ತಮ್ಮದೇ ಆಗಿರ್ತಕ್ಕಂಥ ಆಶೀರ್ವಚನವನ್ನು ದಯಪಾಲಿಸಿರ್ತಕ್ಕಂಥ ಗೋಕಾಕದ ಪೂಜ್ಯ ಮರಿದೇವರಲ್ಲಿ ಕೂಡ ಅನಂತ ಪ್ರಣಾಮಗಳನ್ನು ಹೇಳಿ ಎಲ್ಲ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿರ್ತಕ್ಕಂಥ ಪೂಜ್ಯ ಭಾಗೋಜಿ ಕೊಪ್ಪದ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಹೇಳಿ ಗದಗದ ಪೂಜ್ಯರಲ್ಲಿ ಶಾಸ್ತ್ರಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಹೇಳಿ ಆಮೇಲೆ ಈ ಪ್ರವಚನವನ್ನು ಉಣಬಡಿಸಿರ್ತಕ್ಕಂಥ ಶರಣರಲ್ಲಿ ಕೂಡ ಅನಂತ ಪ್ರಣಾಮಗಳನ್ನು ಹೇಳಿ ಸಂಗೀತ ಕಲಾ ಬಳಗವೇ ಬಹುಶಃ ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಈ ಭಾಗದೊಳಗ ಮೌನ ಮೂರ್ತಿಯಾಗಿ ನಿಮ್ಮೆಲ್ಲರ ಅಧಿದೇವರಾಗಿರ್ತಕ್ಕಂಥ ಶ್ರೀಮಠದ ಒಡೆಯರು ನಿಮ್ಮೆಲ್ಲರ ಅಭಿಮಾನದ ಗುರುಗಳಾಗಿರ್ತಕ್ಕಂಥ ಪೂಜ್ಯ ಕುಮಾರ ಮಹಾಸ್ವಾಮಿಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಆಗಮಿಸಿರ್ತಕ್ಕಂಥ ಯಾವತ್ತು ಶರಣ ಬಂಧುಗಳೇ ತಮಗೆಲ್ಲ ಅನಂತ ಶರಣಾರ್ಥಿಗಳು. ಬಹುಶಃ ಟೈಮ್ 10 ಆಗೈತಿ, 10:15 ಅಂತ ನೋಡಿ. ಅದು ಹಾಸಿಗೆ ಹತ್ತೋ ಟೈಮ್. ಹಾಸಿಗೆ ಹತ್ತೋ ಟೈಮ್ದೊಳಗೆ ಮತ್ತೆ ನಮಗೆ ಕೊಟ್ಟಾರ ಅಂದ್ರೆ ಎಲ್ಲರೂ ಮಲಗಿಸ್ರಿ ಅಂತ, ಹೌದಲ್ರಿ? ಹಾಸಿಗೆ ಹತ್ತೋ ಟೈಮ್ ನಮಗೆ ಕೊಟ್ಟಾರ, ಎಲ್ಲರೂ ಮಲಗಿಸ್ರಿ ಅಂತ ತಿಳ್ಕೊಂಡು ಒಂದು 5 ತಾಸು ಮಾತಾಡ್ರ ಅಂತ ಹೇಳ್ಯಾರ ನಮಗೆ. ಮುಗಿದು ಹೋತ್ ಮತ್ತೆ ಗೋಟಕ್ಕೆ ಕುಂದಿರಿಸಿ ಬಿಡ್ತಾರ. ಯಾರೋ ವಡಪ್ಪ ಏನಂದ್ರಂತ, ಅಮಾಸೆ ಕತ್ಲಿ ಬೀಳ್ಜಾಳ ಬೆತ್ಲಿ, ಅಮಾಸೆ ಕತ್ಲಿ ಬೀಳ್ಜಾಳ ಬೆತ್ಲಿ, ನಾನು ಗಂಡನ ಹೆಸರು ಕೇಳಿದ ಹೆಣ ಯಾತ್ಲಿ ಅಂತ. ಹಂಗೆ ಮತ್ತೆ ನಾ ಒಂದು 2 ತಾಸು ಮಾತಾಡಿ ಅಂತಂದ್ರೆ ನನ್ನ ಯಾವಾಗ ಹೆಣ ಎತ್ತಾರ ಗೊತ್ತಿಲ್ಲ. ಬಹುಶಃ ಶಿವಲಿಂಗ ಈ ಮಠದ ಪೂಜ್ಯರು ಕುಮಾರ ಮಹಾಸ್ವಾಮಿಗಳವರು ಎಂಥ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿ ನೋಡಿ. ಪುಣ್ಯಾತ್ಮರೇ, ಈ ಮಠದಲ್ಲಿ ಏನೂ ಇಲ್ಲದ ಮಠ, ಖಾಲಿ ಮಠ. ಆ ಖಾಲಿ ಮಠದೊಳಗೆ ಅದು ಸ್ಮಶಾನ ಗಟ್ಟಿ ಅಂತ ಸ್ಮಶಾನ ಗಟ್ಟಿ ಒಳಗೆ ಗಟ್ಟಿ ಮನಸ್ಸು ಮಾಡಿಕೊಂಡು ನಿಮ್ಮೆಲ್ಲರ ಹೃದಯದೊಳಗೆ ಕುತ್ಕೊಂಡಾರಪ್ಪ ಅಂತಂದ್ರೆ ನಿಜವಾಗಿ ಇನ್ನೂ ಕೂಡ ಅವರು ಪರಮಾತ್ಮ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಪೂಜ್ಯರು ಹೇಳಿದ ಹಾಗೆ ಕುಮಾರ ಮಹಾಸ್ವಾಮಿಗಳವರು ಮಠದಿಂದ ಘಟ ಬೆಳೆಯಲಿಲ್ಲ, ಘಟದಿಂದ ಮಠವನ್ನ ಬೆಳೆಸಿರ್ತಕ್ಕಂಥ ಈ ನಾಡಿನೊಳಗ ಈ ಭಾಗದೊಳಗ ಯಾರಾದ್ರೂ ಇದ್ರ ಅವರು ಕುಮಾರ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನ ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ. ನೀವೆಲ್ಲ ವಿಚಾರ ಮಾಡಬಹುದು. 24 ವರ್ಷಗಳ ನಿರಂತರವಾಗಿ ತಮ್ಮ ದೇಹವನ್ನು ಸುಟ್ಟಿಕೊಂಡು
ಉದಿನಕಡ್ಡಿ ಯಾವ ರೀತಿ ಒಳಗ ತನ್ನ ದೇಹವನ್ನು ಸುಟ್ಟಿಕೊಂಡು ಬೇರೆಯವರಿಗೆ ಸುಗಂಧವನ್ನು ಕೊಡ್ತದೆವು, ಹಾಗೇನೇ ಕೂಡ ಈ ಹುಲಿಕಟ್ಟಿ ಗ್ರಾಮದೊಳಗ ಪೂಜ್ಯ ಕುಮಾರ ಮಹಾಸ್ವಾಮಿಗಳವರು ದೇಹವನ್ನು ಸುಟ್ಟಿಕೊಂಡು ಮನಸ್ಸನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಬಹುಶಃ ಅವರು ಈ ಭಾಗವನ್ನ, ಈ ನಾಡವನ್ನ, ಕ್ಷೇತ್ರವನ್ನ ಮಾಡಿರ್ತಕ್ಕಂಥ ಶ್ರೇಯಸ್ಸ ನಮ್ಮ ಪೂಜ್ಯ ಕುಮಾರ ಮಹಾಸ್ವಾಮಿಗಳವರಿಗೆ ಸಲ್ಲುತ್ತದೆ. ಇವತ್ತು ಪೂಜ್ಯ ಕುಮಾರ ಮಹಾಸ್ವಾಮಿಗಳವರು ಒಂದು ಮಾತನ್ನ ಕೇಳಿದ್ರೆ ಮೊನ್ನೆ, ಬುದ್ಧಿ ಇಷ್ಟೆಲ್ಲ ತಾವು ಮಠವನ್ನ ನಿರ್ಮಾಣ ಮಾಡಿದ್ರಿ, ಮತ್ತೆ ಭಕ್ತರನ್ನು ಕೂಡ ತಾವು ಇಷ್ಟೆಲ್ಲ ಗಳಿಸಿಕೊಂಡ್ರಿ. ಒಂದು ಮಾತನ್ನ ಹೇಳಿದ್ರು ಅವರು, ನಾನು ಇಲ್ಲಿ ಬಂದಾಗ ಬರೀ ಜಗ ಅಷ್ಟೇ ಇತ್ತು, ಆದರೆ ನಾನು ಇಲ್ಲಿ ಬರಬೇಕಾದರೆ ಸಂಪತ್ತನ್ನು ನೋಡಿ ಬಂದಿಲ್ಲ, ಈ ಭೂಮಿಯನ್ನ ನೋಡಿ ಬಂದಿಲ್ಲ, ಈ ಜಾಗವನ್ನು ನೋಡಿ ಬಂದಿಲ್ಲ. ನಾನು ಎದಕ್ಕೆ ಬಂದೇನೆ ಅಂತ ತಿಳ್ಕೊಂಡು ಕೇಳಿದ್ರೆ ಭಕ್ತರ ಭಕ್ತಿರಣ ಬಂದಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದರು. ಅಂತ ಅಪರೂಪದ ಸ್ವಾಮಿಗಳು. ನಾವೆಲ್ಲ ಆಸ್ತಿ ಇದ್ದ ಮಠಕ್ಕೆ ಆದರೆ, ನಾವು ಡಿಪಾಸಿಟ್ ಇದ್ದ ಮಠಕ್ಕೆ ಆದರೆ, ಏನೂ ಇಲ್ಲದ ಮಠಕ್ಕೆ ಅಪರೂಪದ ಸ್ವಾಮಿಗಳು ನಮ್ಮ ಕುಮಾರ ಮಹಾಸ್ವಾಮಿಗಳವರು. ಅದಕ್ಕೆ ಅಂತ ಗುರುಗಳನ್ನ ಪಡೆದುಕೊಂಡಿರ್ತಕ್ಕಂಥವ್ರು ಈ ಭಾಗದೊಳಗ ಬಹಳ ಶ್ರೇಷ್ಠವಾಗಿರ್ತಕ್ಕಂಥವ್ರು ನೀವೆಲ್ಲರೂ. ಅದಕ್ಕೊಬ್ಬ ಶರಣರು ಬರೀತಾರೆ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ, ನಾದವ ಮಾಡಿದ ರಾವಣಂಗೆ ಹರಿಹವಿಷ್ಯವಾಯಿತು, ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು, ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಇವತ್ತು ನಾವು ದೇವರನ್ನ ಒಲಿಸಿಕೊಳ್ಳಬೇಕಾದರೆ ಪುರಾಣ ಪ್ರವಚನಗಳನ್ನ ಕೇಳ್ತೇವೆ, ವೇದ ಆಗಮಗಳನ್ನ ಕೇಳ್ತೇವೆ, ನಾದವನ್ನ ಕೇಳ್ತೇವೆ. ಬಹುಶಃ ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು, ನಾದವ ಮಾಡಿದ ರಾವಣಂಗೆ ಹರಿಹವಿಷ್ಯವಾಯಿತು. ಇಷ್ಟೆಲ್ಲ ಆವಿಷ್ಯ ಹೋಗಿಬಿಡ್ತಾವ. ಬಹುಶಃ ಇಷ್ಟೆಲ್ಲ ಆವಿಷ್ಯ ಹೋಗಿದಾವೆ ಅಂತ ತಿಳ್ಕೊಂಡು ಕೇಳಿದ್ರೆ ಅವರಿಗೆ ದೇವರ ಒಲಿಯಲಿಲ್ಲ. ಯಾಕೆ ಒಲಿಲಿಲ್ಲಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಅದರೊಳಗೆ ಅವರು ಭಕ್ತಿಯನ್ನು ಇಟ್ಟಿರ್ಕಿಲ್ಲ. ಇವತ್ತು ಯಾವ ಮನುಷ್ಯ ಭಕ್ತಿಯನ್ನು ಇಟ್ಟಿರ್ತಾನೆ ಅವನಿಗೆ ದೇವರು ತಾನೇ ಒಲಿತಾನೆ. ಬಹುಶಃ ಈ ಭಾಗದೊಳಗ ವೇದವನ್ನೂ ಓದಲಿಲ್ಲ, ಪುರಾಣ ಪ್ರವಚನನ್ನೂ ಕೂಡ ಕೇಳಲಿಲ್ಲ. ಬಹುಶಃ ಹುಲಿಕಟ್ಟಿ ಗ್ರಾಮದೊಳಗ ದೇವರ ಒಲಿದಾನ ಅಂತ ತಿಳ್ಕೊಂಡು ಕೇಳಿದ್ರು ಭಕ್ತಿಗೆ ಮಾತ್ರ ಒಲಿದಾನ ಅನ್ನೋದಕ್ಕೆ ನೀವೆಲ್ಲ ಇವತ್ತು ನಿದರ್ಶನ ಆಗಿದ್ದೀರಿ. ಇವತ್ತು ಅಂತ ಅದ್ಭುತವಾಗಿರ್ತಕ್ಕಂಥ ಭಕ್ತಿಯ ಸಾಧನೆಯನ್ನ ತಾವೆಲ್ಲ ಮಾಡಿದಿರಿ ಅಂತ ತಿಳ್ಕೊಂಡು ಇಲ್ಲಿ ಕುಮಾರ ಮಹಾಸ್ವಾಮಿಗಳವರು ನೆಲೆಸಿ ನಿಮ್ಮೆಲ್ಲರನ್ನೂ ಕೂಡ ಆಶೀರ್ವದಿಸಿ ನಿಮ್ಮೆಲ್ಲರಿಗೂ ಕೂಡ ಅವರು ಮೋಕ್ಷವನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ರಾಜ ಪ್ರಸನ್ನೆ ಗಜಭೂಮಿ ದಾನಂ, ಭಾರ್ಯ ಪ್ರಸನ್ನೆ ಸುಖಭೋಗದಾನಂ, ಗುರು ಪ್ರಸನ್ನೆ ವಿದ್ಯಾದಾನಂ, ಸದ್ಗುರು ಪ್ರಸನ್ನೆ ಮೋಕ್ಷದಾನಂ. ರಾಜ ಪ್ರಸನ್ನ ಆದ ಅಂತಂದ್ರೆ ಭೂಮಿಯನ್ನ ಕೊಡಬಹುದು, ಸಂಪತ್ತನ್ನು ಕೊಡಬಹುದು, ಆನೆ ಅಂಬಾರಿಗಳನ್ನ ಕೊಡಬಹುದು. ಯಾರು ಒಬ್ಬ ರಾಜನ ಸೇವೆಯನ್ನ ಮಾಡಿದ್ರೆ ಇಷ್ಟೆಲ್ಲ ನಮಗೆ ಸಂಪತ್ತು ಕೊಡ್ತಾನ, ಐಶ್ವರ್ಯ ಕೊಡ್ತಾನ. ಹಾಗೇನೆ ಭಾರ್ಯ ಪ್ರಸನ್ನೆ ಸುಖಭೋಗದಾನಂ. ಮನೆಯೊಳಗೆ ಹೆಂಡತಿಯನ್ನು ನಾವು ಸರಿಯಾಗಿ ನೋಡ್ಕೊಂಡ್ವಿ ಅಂತಂದ್ರೆ ಹೆಂಡತಿ ಹೇಳಿದ ಹಾಗೆ ಆಕೆಗೆ ಇಷ್ಟಪಟ್ಟ ವಸ್ತುಗಳನ್ನ ಆಕೆ ಹೇಳಿರ್ತಕ್ಕಂಥ ಎಲ್ಲ ಸಾಮಾನುಗಳನ್ನ ಆಕೆ ಹೇಳಿರ್ತಕ್ಕಂಥ ಎಲ್ಲ ಸಂತಿ ತಂದು ಕೊಟ್ರ ನಮಗೆ ಸುಖ ಭೋಗವನ್ನ ದಾನವನ್ನ ಮಾಡ್ತಾಳೆ. ನಾವು ಕಟ್ಟಿಕೊಂಡಿರ್ತಕ್ಕಂಥ ಮಡದಿ. ರಾಜ ಪ್ರಸನ್ನ ಆದರೆ ಭೂಮಿ ಸಿಗುತ್ತದೆ, ಹೆಂಡತಿ ಪ್ರಸನ್ನ ಆದರೆ ಭೋಗ ಸಂಪತ್ತು ಸಿಗುತ್ತದೆ. ಗುರು ಪ್ರಸನ್ನೆ ವಿದ್ಯಾದಾನಂ. ಒಬ್ಬ ಗುರುಗಳು ಪ್ರಸನ್ನ ಆದರೆ, ಒಬ್ಬ ಗುರುಗಳ ಸೇವೆಯನ್ನ ಮಾಡಿದರೆ ನಮಗೆ ಗುರುಗಳು ಒಳ್ಳೆಯ ವಿದ್ಯೆಯನ್ನ, ಒಳ್ಳೆಯ ಬುದ್ಧಿಯನ್ನ ಕೊಡ್ತಾರೆ. ಹಾಗೇನೆ ಇವತ್ತು ಸದ್ಗುರು ಪ್ರಸನ್ನೆ ಮೋಕ್ಷದಾನಂ, ಸಂಪತ್ತು ಕೊಡ್ತಾರೆ,
ಸುಖವನ್ನ ಕೊಡ್ತಾರೆ, ವಿದ್ಯೆಯನ್ನು ಕೊಡುವಂತ ಗುರುಗಳಿರ್ತಾರೆ. ಬಹುಶಃ ಮೋಕ್ಷವನ್ನ ಈ ನಾಡಿನೊಳಗ, ಈ ಜಗತ್ತಿನಲ್ಲಿ ಮೋಕ್ಷವನ್ನ ಕೊಡುವಂತ ಏಕೈಕ ಶಕ್ತಿ ಯಾರಲ್ಲಿ ಇರ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಗುರುಗಳಲ್ಲಿ ಮಾತ್ರ ಮೋಕ್ಷವನ್ನ ಕೊಡುವಂತ ಶಕ್ತಿ ಇರ್ತದ. ಅಂತ ಮೋಕ್ಷವನ್ನ ಕೊಡುವಂತ ಶಕ್ತಿಯನ್ನ ಈ ಭಾಗದೊಳಗ ಯಾರಾದ್ರೂ ಇದ್ದರೆ ಅವರೇ ನಮ್ಮ ಹುಲಿಕಟ್ಟೆ ಕುಮಾರ ಮಹಾಸ್ವಾಮಿಗಳವರು. ಅಂತ ಅದ್ಭುತವಾಗಿರ್ತಕ್ಕಂಥ ಗುರುಗಳನ್ನ ನೀವೆಲ್ಲ ಪಡೆದುಕೊಂಡು ಹೋಗಿದ್ದೀರಿ. ಅದಕ್ಕೆ ನಾವು ಅಂತ ಗುರುಗಳಿಂದ ಏನಾಗಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ಅವರೆಲ್ಲವನ್ನು ಕೂಡ ಇವತ್ತು ಈ ಭಾಗದೊಳಗ ಎಂತ ಅದ್ಭುತ ಆಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ, ಮಂಡೆ ಮಾಸಿದೊಳೆ ಮಹಾಮಜ್ಜನವ ಮಾಡೋರಯ್ಯ, ವಸ್ತ್ರ ಮಾಸಿದೊಳೆ ಮಡಿವಾಳಗಿಕ್ಕೋರಯ್ಯ, ಮನದ ಮೈಲಿಗೆಯಾದರೆ ನಮ್ಮ ಕೂಡಲ ಸಂಗನ ಶರಣರ ಅನುಭವ ಮಾಡೋರಯ್ಯ. ತಲೆ ಹೊಲಸಾದರೆ ಶಾಂಪೂ ಇದೆ, ಶಾಂಪೂನಿಂದ ತಲೆಯನ್ನ ಸ್ವಚ್ಛ ಮಾಡಿಕೊಳ್ಳಬಹುದು. ಬಟ್ಟೆ ಹೊಲಸಾದರೆ ಸಬಕಾರ ಪುಡಿನಿಂದ ಸಾಬೂನಿನಿಂದ ಬಟ್ಟೆಯನ್ನ ಸ್ವಚ್ಛ ಮಾಡಿಕೊಳ್ಳಬಹುದು. ಹಾಗೆ ಮನಸ್ಸು ಹೊಲಸಾದ್ರೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಕೇಳಿದಾಗ ನಾವು ಹಿಂಗ ಕೇಳಿದ್ವಿ. ಅವಾಗ ಅವ ಹೇಳಿದ, ನೋಡ್ರಿ, ತಲೆ ಹೊಲಸಾದ್ರ ಶಾಂಪೂ ಇದೆ, ಬಟ್ಟೆ ಹೊಲಸಾದ್ರೆ ಸಬಕಾರ ಪುಡಿ ಇದೆ, ಹಾಗೆ ಮನಸ್ಸು ಹೊಲಸಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಬಕೆಟ್ ನೀರಿನೊಳಗ ಸಬಕಾರ ಪುಡಿ ಶಾಂಪೂ ಹಾಕಿ ಕುಡಿದ್ರೆ ಮನಸ್ಸು ಸ್ವಚ್ಛ ಆಕತ್ತ ಅಂದವ್ನು. ಹಂಗ ಮಾಡಿದ್ರೆ ಏನಾಕತ್ರಿ, ಮನುಷ್ಯ ಗೊಟ್ಟಕಂದು ಬಿಡ್ತಾನೆ. ಆದ್ರೆ ಮನಸ್ಸು ಸ್ವಚ್ಛ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಹುಲಿಕಟ್ಟೆಯ ಗ್ರಾಮದೊಳಗ ನಮ್ಮ ಕುಮಾರ ಮಹಾಸ್ವಾಮಿಗಳವರು ಏನು ಮಾಡಿದ್ದಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಇಂತೆಲ್ಲ ಮಠಾಧೀಶರನ್ನ ಎಲ್ಲ ಸ್ವಾಮಿಗಳನ್ನ ಕರೆಸಿ ಮಾತನಾಡಿಸಿ ಅವರ ಆಶೀರ್ವಚನ ಮಾಡಿಸುವ ಮುಖಾಂತರವಾಗಿ ಮನಸ್ಸು ಸ್ವಚ್ಛ ಮಾಡುವಂತ ಕೆಲಸವನ್ನ ನಮ್ಮ ಕುಮಾರ ಮಹಾಸ್ವಾಮಿಗಳವರು ಈ ಕಾಲದೊಳಗೆ ಮಾಡ್ತಾ ಇದ್ದಾರೆ. ಇವತ್ತು ಅಂತ ಅದ್ಭುತವಾಗಿರ್ತಕ್ಕಂಥ ಪೂಜ್ಯರನ್ನ ಪಡೆದಿರ್ತಕ್ಕಂಥ ನೀವೆಲ್ಲರೂ ಕೂಡ ಧನ್ಯಾತ್ಮರನ್ನು ಅಂತ ಮಾತನ್ನ ಹೇಳಿ, ಬಹುಶಃ ಮಾತನಾಡತಕ್ಕಂಥ ವಿಚಾರಗಳು ಕೂಡ ಹಲವಾರು ಇದ್ರೂ ಕೂಡ ಇನ್ನೂ ಪೂಜ್ಯರ ಆಶೀರ್ವಚನಗಳನ್ನ ನಾವು ನೀವೆಲ್ಲರೂ ಕೂಡ ಕೇಳಬೇಕಾಗ್ತದ.